ನಾನು ಕೆಲವೊಂದು ನೈಜವಾದ ಘಟನೆಗಳು ಅಂದ್ರೆ ನಾನು ಬ್ಯಾಂಕ್ ಮ್ಯಾನೇಜರ್ ಕೆಲಸ ಮಾಡಿರೋ ಸಮಯದಲ್ಲಿ ಇಲ್ಲಿ ಇರ್ಬೋದು ಮತ್ತೆ ನಾನು ಬೇರೆ ಬೇರೆ ಬ್ರಾಂಚ್ಗಳಲ್ಲಿ ಕೆಲಸ ಮಾಡಿದಾಗ ಯಾವ ತರ ಜನರು ಫ್ರಾಡ್ ಆಗಿದ್ದಾರೆ ಅನ್ನೋ ಒಂದು ರಿಯಲ್ ಎಕ್ಸಾಂಪಲ್ಸ್ ನಿಮ್ಗೆ ಹೇಳ್ತೀನಿ. ಜನ ಯಾವ ತರ ಫ್ರಾಡ್ ಆಗಿ ಹೋಗ್ತಾರೆ ಅಂತ ಹೇಳೋದಕ್ಕೆ ನಿಮ್ಗೆ ನಾನೀಗ ಸ್ಟೋರಿ ಹೇಳ್ಕೊಂಡು ಹೋದ್ರೆ ಅಂದ್ರೆ ಇದು ಹಾಗೆ ಹೇಗೆ ಅಂತ ನಾನು ಬುಕ್ಕಲ್ಲಿ ಇರೋದು ಹೇಳಿದ್ರೆ ನಿಮ್ಗೆ ಎಲ್ಲರಿಗೂ ಅರ್ಥ ಆಗೋದಿಲ್ಲ. ನಾನು ಹೇಗೆ ಫ್ರಾಡ್ ಮಾಡಿದ್ದಾರೆ ಅಂತ 4 ಕೇಸ್ನ ನಿಮ್ಗೆ ಹೇಳ್ತೇನೆ, ಅದರಿಂದನೇ ನಿಮ್ಗೆ ಅರ್ಥ ಆಗುತ್ತೆ ಹೇಗೆ ಜನ ಫ್ರಾಡ್ ಆಗ್ತಾರೆ ಅಂತ. ಎಲ್ಲರೂ ಕೇಳಿಸ್ಕೊಂತಿದ್ದೀರಲ್ಲ? ನಾನಂದ್ರೆ ಇದು ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ. ಯಾಕಂದ್ರೆ ಫಸ್ಟ್ ಕೇಸ್ ಬಂದು ಏನ್ ಹೇಳ್ತೀನಿ, ನಾನು ಮಾಲೂರು ಬ್ರಾಂಚ್ ಅಲ್ಲಿ ಇದ್ದಾಗ ಒಬ್ಬ ವ್ಯಕ್ತಿಗೆ ಫೇಸ್ಬುಕ್ ಅಲ್ಲಿ ಚೆನ್ನಾಗಿರೋ ಹಸುಗಳು, ಈ ಹಸುಗಳು ದುಬೈಯಿಂದ ಸಿಗ್ತವೆ, ನೀವು ನಮ್ಗೆ ಅಮೌಂಟ್ ಕಳಿಸಿದ್ರೆ 50,000 ಕಳಿಸಿದ್ರೆ ಈ ಹಸುನ ನಿಮ್ಗೆ ಕಳ್ಸಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಮನುಷ್ಯ ಹಾಲು ಕರೀತಾ ಇದ್ದನು, ದುಬೈ ಅಕೌಂಟ್ ಅಂತ ಹೇಳಿ ಅವ್ರೊಂದು ಅಕೌಂಟ್ ನಂಬರ್ ಕೊಟ್ಟಿದ್ದಾರೆ. ಫೇಸ್ಬುಕ್ ಅಲ್ಲಿ ಹಾಕೋದೆಲ್ಲ ಕರೆಕ್ಟ್ ಇದೆ ಅಂತ ಅನ್ಕೋಬಾರ್ದು. ಅವ್ರ ಹಸು ನೋಡ್ಬಿಟ್ಟು ಎಲ್ಲ ತೋರಿಸ್ಬಿಟ್ಟು, ಓ ಇಷ್ಟು ಚೆನ್ನಾಗಿರೋ ಹಸು ಬರುತ್ತೆ, ಒಂದು 50 ಲೀಟರ್ ಹಾಲು ಕೊಡುತ್ತೆ, ಇವಾಗ ದುಡ್ಡು ಕೊಟ್ಟರು ಕೂಡ ಬರ್ತದೆ ಅಂತ ಹೇಳ್ಬಿಟ್ಟು ಆ ಮನುಷ್ಯ ಏನ್ ಮಾಡಿದಾನೆ, ಫೇಸ್ಬುಕ್ ಅಲ್ಲಿ ಅವ್ರು ಹೇಳಿದ ಹಾಕೊಂಡು ದುಡ್ಡು ಹಾಕಿದ್ದಾನೆ. ದುಡ್ಡು ಹಾಕಿದ ನಂತರ ಫಸ್ಟ್ 50,000 ಹಾಕಿದ್ದಾನೆ, ಇನ್ನೊಂದು 50,000 ಹಾಕಿದ್ದಾನೆ, 2.5 ಲಕ್ಷ ಹಾಕ್ಬಿಟ್ಟಿದ್ದಾನೆ. ಅದಾದ ನಂತರ ನಮ್ಮ ಬ್ರಾಂಚ್ಗೆ ಬಂದ್ಬಿಟ್ಟು ಹೇಳ್ದ, ಸರ್ ಈ ತರ ದುಬೈಯಿಂದ ಹಸು ತಗೊಳ್ತಾ ಇದ್ದೀನಿ, ನೀವು ಲೋನ್ ಕೊಡ್ತೀರಾ ಹಸು ಲೋನ್ ಅಂತ ಬಂದ. ನಾವು ನಮ್ಮೂರಲ್ಲೇ ತಗೊಂಡ್ರೆ ಹಸು ಕೊಡ್ತೀವಿ, ದುಬೈಯಿಂದ ಎಲ್ಲ ಕೊಡೋದಿಲ್ಲ, ನಿನ್ಗೆ ಯಾರು ಹೇಳಿದ್ದು ಅಂತ ಹೇಳಿದ್ಮೇಲೆ ಅವ್ನು ತೋರಿಸ್ದ ಟ್ರಾನ್ಸಾಕ್ಷನ್ ಎಷ್ಟು ಅಮೌಂಟ್ ಹಾಕಿದ್ದಾನೆ ಅಂತ. ಕರೆಕ್ಟ್ ಆಗಿ ಆಲ್ಮೋಸ್ಟ್ 2.5 ಲಕ್ಷ ಹೋಗಿತ್ತು ಆತಂದು. ಅರ್ಥ ಆಯ್ತಾ? ಸೊ ನೀವು ಈ ಪಾಯಿಂಟ್ ನಾನು ಇದ್ರಲ್ಲಿ ಏನ್ ಹೇಳ ಬಯಸ್ತೀನಿ ಅಂತ ಹೇಳಿದ್ರೆ, ಯಾರೇ ಆಗ್ಲಿ ಫೇಸ್ಬುಕ್ ಅಲ್ಲಿ ಅಡ್ವರ್ಟೈಸ್ಮೆಂಟ್, ಫೇಸ್ಬುಕ್ ಅಂದಿದ ತಕ್ಷಣ ಎಲ್ಲ ಕರೆಕ್ಟ್ ಆಗಿರುತ್ತೆ ಅಂತಲ್ಲ. ಅರ್ಥ ಆಯ್ತಾ? ನೀವು ಅಲ್ಲಿ ನೋಡಿ ಅದನ್ನ ಮೋಸ ಹೋದ್ರೆ ಮೋಸ ಹೋಗ್ತೀರಾ. ಇದು ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದ್ದು. ಸೆಕೆಂಡ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಬ್ಬ ಅಮ್ಮ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾಳೆ. ಆಕೆಗೆ ಸಣ್ಣ ವಯಸ್ಸಲ್ಲೇ ಗಂಡ ಬಿಟ್ಟಿದ್ದಾನೆ, ಸಣ್ಣ ಮಗು ಇದೆ, ಒಬ್ಬಳೆ ಆಕೆ ಹೆಣ್ಮಗಳನ್ನ ಆಕೆ ಸಾಕಿದ್ದಾಳೆ. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಆ ಮದುವೆ ವಯಸ್ಸಿಗೆ ಬರ್ತಾರೋ ಮಗಳದ್ ಮದುವೆ ಮಾಡ್ಬೇಕು ಅಂತ ಹೇಳಿ ಆಕೆ ನಮ್ಮ ಬ್ಯಾಂಕ್ ಅಲ್ಲಿ ಅಕೌಂಟ್ ಇಟ್ಕೊಂಡಿದ್ದಾಳೆ, ATM ಕಾರ್ಡ್ ತಗೊಂಡಿದ್ದಾಳೆ. ಆಕೆಗೆ ಸ್ಯಾಲ್ರಿ ಬಂದು 10,000 ರೂಪಾಯಿ. ಸೊ ಆಕೆ ಪ್ರತಿ ತಿಂಗಳು ಬರೋ ಸ್ಯಾಲ್ರಿನ 2 ವರ್ಷ ಮುಟ್ಟಿಲ್ಲ, ಒಂದ್ 2 ಲಕ್ಷ ರೂಪಾಯಿ ಆಗಿದೆ. ಈಕೆ ಏನ್ ಮಾಡಿದಾಳೆ, ಯಾವಾಗಾದ್ರೂ ಜರೂರತ್ ಬಿದ್ರೆ ಅಂದ್ರೆ ಅವಶ್ಯಕತೆ ಬಿದ್ದಾಗ ನಮ್ಮ ಬ್ಯಾಂಕ್ ATM ಹೋಗಿದ್ದಾಳೆ. ಅಂದ್ರೆ ಈಗ ನಮ್ಮ ಯೂನಿಯನ್ ಬ್ಯಾಂಕ್ ATM ನಿಮ್ಗೆ ಎಲ್ಲರಿಗೂ ನೋಡಿರ್ತೀರಾ, ಕಾರ್ಡ್ ಸಿಕ್ಕಿರುತ್ತೆ ಎಲ್ಲರಿಗೂ. ಸೊ ಇಲ್ಲಿ ಏನು ನೀವು ನೋಟ್ ಮಾಡ್ಕೊಳ್ಳೋ ಪಾಯಿಂಟ್ ಏನಂತ ಹೇಳಿದ್ರೆ, ಈಕೆ ಹೋಗ್ತಾಳೆ, ಹೋದಾಗ ಆಕೆಗೆ ಡ್ರಾ ಮಾಡ್ಲಿಕ್ಕೆ ಬರೋದಿಲ್ಲ, ಅಲ್ಲಿ ಯಾರೋ ಒಬ್ರು ಈಕೆಗೆ ಹೆಲ್ಪ್ ಮಾಡಕಂತ ಕಾಯ್ತಾ ಇರ್ತಾರೆ. ಅವನ ಕೈಯಲ್ಲಿ ಆಲ್ರೆಡಿ ನಮ್ಮದೇ ಬ್ಯಾಂಕಿನಂತ ಕಾರ್ಡು, ಅದೇ ತರ ಕಾಣುವ ಒಂದು ಕಾರ್ಡನ್ನು ಅವ್ನ ಜೋಬಲ್ಲಿ ಇಟ್ಕೊಂಡಿರ್ತಾನೆ. ಅರ್ಥ ಆಯ್ತಾ? ಈಕೆ ಇಟ್ಕೊಂಡಿರ್ತಾನೆ. ಈಕೆ ಹೋಗಿದ ತಕ್ಷಣ ಇವ್ನು ಹೆಲ್ಪ್ ಮಾಡೋ ತರ ಒಳಗ್ ಬರ್ತಾನೆ. ಒಳಗ್ ಬಂದಾಗ ಏನಮ್ಮ ಅಂತ ಹೇಳ್ತಾನೆ, ಸರ್ ಇದನ್ನು ಹೆಲ್ಪ್ ಮಾಡಿ ಅಂತ ಹೇಳಿದಾಗ ಆಕೆ ಕಾರ್ಡನ್ನು ಇವನು ಕೈಯಲ್ಲಿ ತಗೊಳ್ತಾನೆ. ತಗೊಂಡಾದ ನಂತರ ಪಿನ್ ಏನಮ್ಮ ಅಂತ ಕೇಳ್ತಾನೆ. ಆಕೆ ಪಿನ್ ಹೇಳ್ತಾಳೆ. ಫಸ್ಟ್ ಏನ್ ಮಾಡ್ತಾನೆ, ಇವನು ಹೋಗಿ ಅಲ್ಲಿ ಡ್ರಾ ಮಾಡಿದ್ದೆ ಕೊಡುವಾಗ ಇವನ ಜೋಬಲ್ಲಿರುವ ಅದೇ ತರದ ಕಾರ್ಡ್ ಅನ್ನು ಆಕೆಗೆ ಕೊಡ್ತಾನೆ. ಈತನಿಗೆ ಆ ಪಾಸ್ವರ್ಡ್ ಅನ್ನು ಹೇಳಿದಾಳೆ, ಮತ್ತೆ ಕಾರ್ಡ್ ಕೂಡ ಈ ಕಾರ್ಡ್ ಅಲ್ಲಿ ಇರೋದನ್ನ ಅವ್ನು ಕೊಟ್ಟಿದ್ದಾನೆ. ಸೊ ಆಕೆ ಹೋದ ನಂತರ ಆಕೆಗೆ ಮೆಸೇಜ್ ನೋಡೋದಿಲ್ಲ. ಆಕೆ, ನೀವು ನಂಬ್ತಿರೋ ಬೀಳ್ತಿರೋ 2 ಲಕ್ಷದಲ್ಲಿ 2 ಲಕ್ಷ ಕೂಡ ಅವನು ಡ್ರಾ ಮಾಡಿದ್ದಾನೆ. ಅರ್ಥ ಆಯ್ತಾ? ಆಕೆ ಬಂದು ನಮ್ಮ ಹತ್ರ, ಸರ್ ನನ್ನ ದುಡ್ಡು ನಾನು ಡ್ರಾನೇ ಮಾಡಿಲ್ಲ, ನನ್ನ ಕಾರ್ಡು ನನ್ನ ಹತ್ರ ಇದೆ ನೋಡಿ, ನಿಮ್ ಕಾರ್ಡ್ ಅಂತ ಕೊಟ್ಟಾಗ ನಾವು ಕಾರ್ಡ್ ಚೆಕ್ ಮಾಡಿದ್ರೆ ಅದು ಆಕೆ ಕಾರ್ಡ್ ಆಗಿರ್ಲಿಲ್ಲ. ನಾನು ಹೇಳೋದೇನಂತ ಹೇಳಿದ್ರೆ, ಅಲ್ಲಿ ಹೋಗ್ತೀರಾ ATM ಮಿಷನ್ ಹತ್ರ ಹೋಗ್ತೀರಾ, ಯಾರನ್ನು ಬ್ಲೈಂಡ್ ಆಗಿ ನಂಬಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ನೋಡಿ, ಈಗ ಆಕೆ ನೀವು ಯೋಚನೆ ಮಾಡಿ, ಆಕೆ ಗತಿ ಏನಾಗಿರ್ಬೇಕು. ಆಕೆಗೆ ಮೊದಲೇ ಗಂಡ ಬಿಟ್ಟಿದ್ದಾನೆ, ಸಣ್ಣ ಮಗು ಇದೆ, ಅದೇ ಅಮೌಂಟ್ಗೋಸ್ಕರ ಆಕೆ ಕಾಯ್ಕೊಂಡಿದ್ದಾಳೆ. ಆಕೆ ಲಿಟರಲಿ ಹೇಳ್ತಾ ಇದ್ಲು, ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ. ನಾವೇನ್ ಬ್ಯಾಂಕ್ನವ್ರು ಏನ್ ಮಾಡಕ್ ಹಿಂಗಿದೆ, ಕಾರ್ಡು ನಾವು ನಿಮ್ ಕಾರ್ಡ್ ಕೊಟ್ಟಿರ್ತೇವೆ, ಪಾಸ್ವರ್ಡ್ ನೀವೇ ಕೊಟ್ಟಿದ್ದೀರಾ, ನಿಮ್ಮ ಅಜಾಗರೂಕತೆಯಿಂದ ಆ ಟೈಮಲ್ಲಿ ನೀವು ಕಾರ್ಡ್ ಕೊಟ್ಟಿರ್ತೀರಾ, ನೀವು ಅಮೌಂಟ್ ಲಾಸ್ ಮಾಡ್ತೀರಾ. ಇದು ಸೆಕೆಂಡ್ ಕೇಸು. ಇನ್ನ ಒಂದ್ 2-3 ಕೇಸ್ ಇದೆ. ಇನ್ನೊಂದು, ಇವಾಗ ನೀವು BC ಅಂತ ಕೇಳ್ತೀರಲ್ಲ, ಬ್ಯಾಂಕ್ಗಳಲ್ಲಿ ಬಂದ ತಕ್ಷಣ ಮಿಷಿನ್ ಅಲ್ಲಿ ಸ್ವೈಪ್ ಮಾಡಿ ದುಡ್ಡು ಕೊಡ್ತಿರ್ತಾರಲ್ಲ, ನೀವು ಜನರಲ್ ಆಗಿ ಬರ್ತೀರಾ ನಮ್ಮ ಬ್ಯಾಂಕ್ಗಳಲ್ಲಿ ನೋಡಿದಾಗ ಅಲ್ಲೊಬ್ಬ BC ಅಂತ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಅಂತ ಯಾರಾದ್ರೂ ಕೂತಿರ್ತಾರೆ. ನೀವು ಅಲ್ಲಿ ನಿಮ್ಮ ತಂಬು ಕೊಟ್ಟಿದ ತಕ್ಷಣ ನಿಮ್ಗೆ ಹಣ ಕೊಡ್ತಾರೆ. ನೋಡಿದಿರಲ್ಲ ಎಲ್ಲರೂ. ಸೊ ಈಗ ಆಕೆನೆ ಫ್ರಾಡ್ ಮಾಡಿದ್ರು, ಜನ ಫ್ರಾಡ್ ಆಗಿದ್ದಲ್ಲ, BCನೇ ಫ್ರಾಡ್ ಮಾಡಿದ್ರು. ಹೆಂಗಂದ್ರೆ ಆಕೆಗೆ ಈಗ ಅದೇ ಪಾಯಿಂಟ್, ಇಲ್ಲಿ ಮೇನ್ ಪಾಯಿಂಟ್ ಅದೇ ಏನಂತ ಹೇಳಿದ್ರೆ, ವಾಟ್ಸಪ್ ಅಲ್ಲಿ ನಮ್ಮ ಬ್ಯಾಂಕ್ನಿಂದ ಬಂದಂಗೆ ಒಂದು ಮೆಸೇಜ್ ಬರುತ್ತೆ. ನಿಮ್ಮ ಎಲ್ಲಾ ವಾಟ್ಸಪ್ ಗ್ರೂಪ್ಗಳಿಗೂ ಒಂದು ಮೆಸೇಜ್ ಅನ್ನೋದು ಬರ್ತದೆ. ಏನಂತ ಹೇಳಿದ್ರೆ, ನೀವು ನಿಮ್ಮ ಯೂನಿಯನ್ ಬ್ಯಾಂಕಿನಲ್ಲಿ ನಿಮ್ಮ ಅಕೌಂಟ್ ಇದ್ರೆ ಈ ಅಂದ್ರೆ ನಾವು ಕಳಿಸಿರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ
ನಿಮ್ಮದು ATM ಪಿನ್ ಚೇಂಜ್ ಆಗೋದು ಅದೆಲ್ಲ ಅವಾಯ್ಡ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅಪ್ಡೇಟ್ ಆಗುತ್ತೆ, ಏನಾದ್ರು ಆಪ್ ಇದ್ರೆ ಅಪ್ಡೇಟ್ ಆಗುತ್ತೆ ಅಂತ ಹೇಳಿ ಅವರೇ ನಿಮ್ಗೆ ಒಂದು ಮೆಸೇಜ್ ಕಳಿಸ್ಕೊಡ್ತಾರೆ. ಅದು ಡೇಟಾನ ಹೇಗೆ ಕದೀತಾರೋ ಅವ್ರು ಅಂತ ಹೇಳಿದ್ರೆ, ಈಗ ಅವ್ರ ನಮ್ಮ ಹತ್ರ ಬ್ಯಾಂಕ್ಗಳಲ್ಲಿ ಡೇಟಾ ಬೇಸ್ ಇರುತ್ತೆ, ಅವ್ರು ಯಾರಿಂದ ಹೆಂಗ್ ಕಳ್ಳರು ಕದೀತಾರೋ ಗೊತ್ತಿಲ್ಲ, ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಅವ್ರಿಗೆ ಹೋಗಿರ್ತದೆ. ಅವ್ರೇನ್ ಮಾಡ್ತಾರೆ, ನೀವು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತದೆ ಅಂತ ಹೇಳಿದ್ರೆ, ಅವರು ಈಗಿನ ಸಿಸ್ಟಮ್ ಹೇಗಿದೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿಲ್ಲದೇನೆ ನಿಮ್ಮ ಮೊಬೈಲ್ ಅಲ್ಲಿ ಅವರು ನಿಮ್ಮ ಮೊಬೈಲ್ ಅನ್ನ ಅವರು ತಗೊಂಡ್ಬಿಡ್ತಾರೆ, ಕಂಟ್ರೋಲ್ ತಗೊಂಡು ಇಮಿಡಿಯೇಟ್ ಆಗಿ ದುಡ್ಡು ತೆಗಿತಾರೆ. ಇದೇ ತರನೇ ಒಬ್ಬ BC ಯಲ್ಲಿ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ಗೆ ಮೆಸೇಜ್ ಬಂದಿದೆ, ನಮ್ಮ ಬ್ರಾಂಚ್ ಅಲ್ಲಿ ಇದ್ದಾಳೆ ಆಕೆ, ಬ್ರಾಂಚ್ ಅಲ್ಲೇ ಇದ್ದ ಆಕೆ ಟಿಕ್ ಮಾಡಿದ ತಕ್ಷಣ ವಿತ್ ಇನ್ ಫ್ರಾಕ್ಷನ್ ಆಫ್ ಒಂದು 15 ನಿಮಿಷದಲ್ಲಿ 1.5 ಲಕ್ಷ ಹೋಯ್ತು ಆಕೆಗೆ. ಅರ್ಥ ಆಯ್ತಾ? ಅದು ಅಂದ್ರೆ ಬೇರೆಯವ್ರು ಮೋಸ ಆಗೋದಲ್ಲ, ಬ್ಯಾಂಕಿನಲ್ಲಿ ಕೆಲಸ ಮಾಡುವ ಒಬ್ಬ BCನೇ ಮೋಸ ಆಗಿದ್ಲು. ಅರ್ಥ ಆಯ್ತಾ? ಇದು ಇನ್ನೊಂದು 2 ಕೇಸ್ ಇದೆ. ಮತ್ತೆ ನಿಮ್ಗೆ ಏನಂತ ಹೇಳಿದ್ರೆ, ಈಗ ಜನರಲ್ ಆಗಿ ಏನಾಗ್ತದೆ, ಈಗ ಪ್ರೆಸೆಂಟ್ ಮನಿ ಮೂಲ್ ಅಂದ್ರೆ ಏನಂದ್ರೆ, ಮೂಲ್ ಅಂದ್ರೆ ಅದು ಇಂಗ್ಲಿಷ್ ವರ್ಡ್, ಅದ್ರದ್ದು ಮೀನಿಂಗ್ ಏನಂದ್ರೆ ಒಂದು ಹುಳ ಅನ್ನೋ ಟೈಪ್ ಅಲ್ಲಿ. ಹೆಂಗ್ ಗೊತ್ತಾ, ಈಗ ನೀವು ಎಲ್ಲರೂ ಬ್ಯಾಂಕ್ಗಳಲ್ಲಿ ಬರ್ತೀರಾ, ಬಂದ್ಬಿಟ್ಟಿದೆ ಸರ್ ನನ್ನ ಅಕೌಂಟ್ ಫ್ರೀಸ್ ಆಗಿದೆ, ಇದು ಯಾಕಾಗಿದೆ, ನನಗೆ ಇಷ್ಟ ಅಮೌಂಟ್ ನಾನು ತೆಗಿಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತೀರಾ. ಇದ್ರಲ್ಲಿ ನನಗೆ ಇದು ಯಾಕಾಗುತ್ತೆ ಅಂತ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು ಇವಾಗ ನನ್ನ ಹತ್ರ ಬಂಗಾರ ಇದೆ, ನನ್ನ ಬಂಗಾರನ ಯಾರೋ ಒಬ್ಬ ಕದ್ಕೊಂಡ, ಅವನೇನ್ ಮಾಡ್ದ, ಆ ಕದ್ದಿರೋ ಮಾಲ್ನ ಇನ್ನೊಬ್ರಿಗೆ ಹಿಂಗೆ ಮಾರ್ಕೊಂಡು ಒಂದು ಹತ್ರ ಹೋಗಿದೆ. ಅದು ಈಗ 10ನೇ ವ್ಯಕ್ತಿ ಅದು, ಅವ್ನ 10ನೇ ವ್ಯಕ್ತಿ ಏನಂದ್ರೆ ನಿಜವಾಗ್ಲೂ ದುಡ್ಡು ಕೊಟ್ಟು ಆ ಬಂಗಾರ ತಗೊಂಡಿರ್ತಾನೆ, ಬಟ್ ಅವನ್ ಆಗೋದಿಲ್ಲ ಅದು. ಯಾಕಂದ್ರೆ ಇವ್ ನಾನು ಕದ್ದಿದ್ದೀನಿ, ಅದ್ರ ನನ್ನ ಪಕ್ಕದಲ್ಲಿ ಇನ್ನೊಬ್ರು ಯಾರೋ ನನ್ನ ಕದ್ಕೊಂಡಿದ್ದಾನೆ, ಅವ್ನು ಕದ್ದು ನನ್ಗೆ ದುಡ್ಡು ಕೊಟ್ಟಿಲ್ಲ ಅಲ್ವಾ. ಸೊ ಹಂಗೆ ಒಬ್ರಿಂದ ಹೋದ್ರೆ ಕೊನೆಗೆ ಯಾರ ಹತ್ರ ಅವನು ಲಾಸ್ಟ್ ಅವನು ದುಡ್ಡು ಕೊಟ್ಟು ತಗೊಂಡಿದ್ರು ಕೂಡ, ಇವತ್ತು ನಾನೇನೋ ಅಂದ್ರೆ ನನ್ನ ಹತ್ರ ಕದ್ದಿರೋ ನಾನೇನೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಬಂದು ಇನ್ವೆಸ್ಟಿಗೇಟ್ ಮಾಡಿ ಲಾಸ್ಟ್ ವ್ಯಕ್ತಿ ಸಿಕ್ಕಾಕೊಂಡ್ರೆ ಅವ್ನು ದುಡ್ಡು ಕೊಟ್ಟು ತಗೊಂಡಿದ್ರು ಕೂಡ ಆ ಬಂಗಾರ ಜಪ್ತಿ ಮಾಡ್ಕೊಂತಾರೆ. ಅದೇ ತರಾನೇ ಈಗ ಏನಾಗ್ತದೆ, ಎಲ್ಲರೂ ಜನರಲ್ ಆಗಿ ಏನಾಗ್ತದೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ಇದು ಫ್ರಾಡ್ ಮಾಡಿರ್ತಾನೆ, ನಿಮ್ ಪಾಸ್ವರ್ಡ್ ಹೇಳ್ಕೊಂಡು 1 ಲಕ್ಷ ರೂಪಾಯಿ ಎಗರಿಸಿರ್ತಾನೆ ಅಲ್ಲಿ. ಅವ್ನು ಅದನ್ನ ಹೆಂಗ್ ಮಾಡ್ತಾನೆ ಅಂತ ಹೇಳಿದ್ರೆ, ಬೇರೆ ಅಕೌಂಟ್ಗಳು ಕಳಿಸ್ತಾನೆ. ಈಗ ಏನಂದ್ರೆ ಅವನೇನ್ ಮಾಡ್ತಾನೆ, ಸರ್ ನಿಮ್ಗೆ ಸ್ವಲ್ಪ ಕಮಿಷನ್ ಕೊಡ್ತೀನಿ, ನಿಮ್ಮ ಅಕೌಂಟ್ ನಾನು ದುಡ್ಡು ಹಾಕ್ತೀನಿ, ನಿಮ್ಗೆ 4,000 ಹಾಕ್ತೀನಿ, ನನಗೆ ಅಂದ್ರೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ, ಬಟ್ ನಿಮ್ಮಿಂದ ನಾನು ಸ್ವಲ್ಪ ಹಣ ಇಸ್ಕೊಂತೀನಿ ಅಂತ ಹೇಳಿರ್ತಾನೆ ಅವನು. ಹಂಗ್ ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಕಂಪ್ಲೇಂಟ್ ರೈಸ್ ಮಾಡ್ತಾರಲ್ಲ, ಯಾರು ಒರಿಜಿನಲಿ ಲಾಸ್ ಮಾಡ್ಕೊಂಡಿರ್ತಾರಲ್ಲ, 1 ಲಕ್ಷ ಕಳ್ಕೊಂಡು ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಚೆಕ್ ಮಾಡ್ತಾರೆ ಯಾವ ಅಕೌಂಟಿಂದ ಯಾವ ಅಕೌಂಟಿಗೆ ಹೋಗಿದೆ ಅಂತ. ಕೊನೆಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ನಿಮ್ಮ ಅಕೌಂಟ್ಗೂ ಸ್ವಲ್ಪ ದುಡ್ಡು ಹಾಕಿದ್ದಾನೆ ಅಂತ. ಅವನೇ ಹಾಕಿರೋದು ಡೈರೆಕ್ಟ್ ಆಗಿ ಒಂದು ಕೈಯಿಂದ ಮತ್ತೊಂದು ಕೈ ಹಂಗೆ ಎಲ್ಲ ಕೊನೆಗೆ ಬಂದು ನಿಮ್ಮ ಅಕೌಂಟ್ ಬಿದ್ದಿರ್ತದೆ. ಆ ಅಮೌಂಟ್ ನಮಗೆ ಅವರು ಟ್ರೇಸ್ ಮಾಡಿ ಅವರೇ ಮಾಡ್ತಾರೆ ಇಷ್ಟು ಅಮೌಂಟ್ ನ ಫ್ರೀಸ್ ಮಾಡಾಕಿರ್ತಾರೆ. ಅವಾಗ ನೀವು ನಮ್ಮ ಹತ್ರ ಬರ್ತೀರಾ, ಸರ್ ನಾವೇನು ಮಾಡ್ಲೇ ಇಲ್ಲ, ನಮ್ದು ಹೆಂಗ್ ಫ್ರೀಸ್ ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಮಾಡಿರಲ್ಲ, ಬಟ್ ಯಾರೋ 100ನೇ ವ್ಯಕ್ತಿ ಮಾಡಿರ್ತಾನೆ. ಅವರು ನಮ್ಮ ಸೈಬರ್ ಕಂಪ್ಲೇಂಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದರಿಂದ ಮತ್ತೊಂದ್ರೆ ಹಂಗೆ ಚೆಕ್ ಮಾಡ್ಕೊಂಡು ಬಂದಾಗ ನಿಮ್ಮ ಅಕೌಂಟ್ ಬಂದಿರ್ತದೆ. ಅದಕ್ಕೆ ನೀವು ಯಾವುದೇ ಗೊತ್ತಿಲ್ಲದ ವ್ಯಕ್ತಿಗಳಿಂದ ನೀವು ದುಡ್ಡನ್ನು ಹಾಕ್ಸ್ಕೊಂಡ್ರೆ ಕಮಿಷನ್ ಬೇಸಿಸ್ ಮೇಲೆ, ಅದು ನಿಮ್ಮ ಪ್ರಾಬ್ಲಮ್ ಆಗುತ್ತೆ. ಐ ಥಿಂಕ್ ಇವಾಗ ಎಲ್ಲರೂ ಕೇಳಿಸ್ಕೊಂಡಲ್ಲ, ಈಗ ಹೇಳಿರೋ ಯಾರಿಗಾದ್ರೂ ಡೌಟ್ ಇದೆಯಾ, ಏನಾದ್ರೂ ಅರ್ಥ ಆಗದಿರುವಂತದ್ದು ಇದೆಯಾ ಇಲ್ಲಿ? ಅಂದ್ರೆ ಫ್ರಾಡ್ ಅಂದ್ರೆ ಇಂಥವೇ, ನೀವು ಇಂತಹ ವಿಚಾರಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಅವಾಗ ನಿಮ್ಗೆ ಕರೆಕ್ಟ್ ಆಗಿರ್ತದೆ. ಮತ್ತೆ ಇನ್ನೊಂದೇನಂದ್ರೆ, ಸಡನ್ ಆಗಿ ಫೋನ್ ಮಾಡ್ತಾರೆ, ಸರ್ ನೀವೇನಾದ್ರೂ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ, ಬ್ಯಾಂಕ್ ಫೋನ್ ಮಾಡ್ದಂಗೆ ಮಾಡ್ತಾರೆ, ನಮಗೆ ಮಾಡ್ತಾರೆ. ನನಗೆ ಎಷ್ಟೊಂದ್ ಸರಿ ಫ್ರಾಡ್ ಕಾಲ್ಸ್ ಬಂದಿದೆ, ಸರ್ ಲೋನ್ ಬೇಕಾ ನಿಮ್ಗೆ ಅಂತಾರೆ, ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡ್ಬಿಟ್ಟು, ಅಲ್ಲಪ್ಪ ನನಗೇನು ಲೋನ್ ಬೇಕಿಲ್ಲ, ನನ್ನ ನಂಬರ್ ಹೆಂಗ್ ಸಿಕ್ತು ನಿಮ್ಗೆ ಅಂತ ಹೇಳಿದ್ರೆ, ಮತ್ತೆ ಅವ್ರ ಫ್ರಾಡ್ ಅಂತ ನಾವ್ ಹೇಳಿದ್ಮೇಲೆ ನೀನ್ ಏನ್ ಮಾಡ್ತೀಯ ಮಾಡ್ಕೊಂತಾರೆ. ಅರ್ಥ ಆಯ್ತಾ? ಅವ್ರು ಯಾಕಂದ್ರೆ ನಂಬರ್ ಅವ್ರೇ ತಗೊಂಡಿರೋದಿಲ್ಲ, ಯಾವ್ದೋ ಫೇಕ್ ಐಡೆಂಟಿಫಿಕೇಶನ್ ಕೊಟ್ಟು ತಗೊಂಡಿರ್ತಾರೆ, ಎಲ್ಲೋ ಕೂತಿರ್ತಾರೆ. ಅವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಕೂಡ, ಈಗ ನಾವು ಹೋಗಿದ್ದೆ ಮುಳಬಾಗಲ್ ಪೊಲೀಸ್ ಸ್ಟೇಷನ್ ಕೊಟ್ರೆ ಅವನೆಲ್ಲೋ ಡೆಲ್ಲಿಯಲ್ಲಿ ಇರ್ತಾನೆ. ನಮ್ಮದ್ರ ಹೆಂಗ್ ಪೊಲೀಸ್ ವ್ಯವಸ್ಥೆ ಹೆಂಗ್ ವರ್ಕ್ ಆಗುತ್ತೆ? ಇವಾಗ ನಮ್ಮ ತಾಲೂಕಿಂದ ಪಕ್ಕದ ತಾಲೂಕಲ್ಲಿ ಏನೋ ಕೇಸ್ ಆಗಿದ್ರೆ ಅವ್ರೇನ್ ಹೇಳ್ತಾರೆ, ನಮಗ್ ಬರಲ್ಲಪ್ಪ ತಾಲೂಕಲ್ಲೂ ಕೊಡು ಅಂತ ಹೇಳ್ತಾರೆ. ಸೊ ಈಗ ಬೇರೆ ಸ್ಟೇಟ್ ಅಲ್ಲಿ ಬೇರೆ ಕಡೆ ಇರೋದ್ರಲ್ಲಿ ಇವ್ರು ಹೆಂಗ್ ಟ್ರೇಸ್ ಮಾಡ್ತಾರೆ? ಅವೆಲ್ಲ ನಾವ್ ಅನ್ಕೊಂತೀವಿ ಪೊಲೀಸ್ ಸಿಸ್ಟಮ್ ಇದೆ, ಕಂಪ್ಲೇಂಟ್ ಕೊಟ್ಟು ದುಡ್ಡು ಬರುತ್ತೆ ಅಂತ, ಅದು ಸಾಧ್ಯನೇ ಇಲ್ಲ, ಅದು ಬರೋದೇ ಇಲ್ಲ. ಅದು ಅವನು ಅಕೌಂಟ್ ಅಲ್ಲಿ ಜೆನ್ಯೂನ್ ಆಗಿದ್ದು, ನೀನು ಅವ್ನು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಮೇಲೆ ಆರ್ಡರ್ ಆಗಿ ಅವನ ಅಕೌಂಟ್ ಅಷ್ಟು ದುಡ್ಡು ಅವ್ನು ಎಲ್ಲೋ ಹೋಗ್ಬಿಟ್ಟಿರ್ತಾನ ಅವನು. ಸೊ ಈ ತರ ಎಲ್ಲ ತುಂಬಾ ನಡೀತಾ ಇರ್ತದೆ. ಮತ್ತೆ ಇನ್ನೊಂದೇನಂದ್ರೆ, ಬ್ಯಾಂಕ್ಗೆ ನಾವ್ ಯಾರೂ ಫೋನ್ ಮಾಡಿ ನಿಮಗೆ ಪಾಸ್ವರ್ಡ್ಸ್ ಆಗ್ಲಿ ಅವೆಲ್ಲ ಕೇಳೋದಿಲ್ಲ. ನೀವು ನಿಜವಾಗ್ಲೂ ಬರ್ಬೇಕಂತ, ಈಗ ಯಾರೋ ಫೋನ್ ಮಾಡ್ದ 2 ಲಕ್ಷ 1 ಲಕ್ಷ ಕಳ್ಕೊಳ್ಳೋ ಬದಲು ಒಂದ್ 10 ನಿಮಿಷ ಬ್ರಾಂಚ್ ಹತ್ರ ಬಂದು, ಸರ್ ಈ ತರ ನೀವು ಫೋನ್ ಮಾಡಿದ್ರ ಏನಕ್ಕೆ ವಿಚಾರ ಅಂತ ಕೇಳ್ಕೊಳ್ಳೋದು ಉತ್ತಮ ಅಂತ ನಾನು ಒಂದು ಹೇಳ್ಬೇಕು ಬಯಸ್ತೇನೆ. ಸೊ ಇವೆಲ್ಲ ನಾನು ಕಂಡಂತ ಕೆಲವೊಂದು ಫ್ರಾಡ್ ಒಂದು ಕೇಸುಗಳು. ಇಷ್ಟೇ ನಾನು ಹೇಳಕ್ ಬಯಸಿರೋದು. ಥ್ಯಾಂಕ್ ಯು. ಸಿಂಪಲ್. ಈಗ ಪ್ರತಿ ಸರಿ ನೀವು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಬ್ಯಾಂಕ್ಗೆ ನಿಮ್ಮ ಡಾಕ್ಯುಮೆಂಟ್ಸ್ ತಗೊಂಡೇ ಹೋಗ್ತಿರಲ್ವಾ, ಜೆರಾಕ್ಸ್ ಬೇಕು ಪ್ರತಿಯೊಂದು ಕಡೆ. ಈಗ ಬ್ಯಾಂಕಲ್ಲಿ ನಮ್ಮ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ತೀರಾ, ಜೆರಾಕ್ಸ್ ತಗೊಂಡ್ಬರ್ತೀರಾ, ಇನ್ನೊಂದು ಬ್ಯಾಂಕ್ ಹೋಗ್ತೀರಾ, ಜೆರಾಕ್ಸ್ ತಗೊಂಡ್ಬರ್ತೀರಾ. CKYC ಅನ್ನೋದೇನಂತ ಹೇಳಿದ್ರೆ,
ಸೆಂಟ್ರಲ್ KYC ಅಂತ ಅದೊಂದು ಸಿಸ್ಟಮ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಬಿಟ್ಟಿರ್ತಾರೆ. ನೀವು ಎಲ್ಲೇ ಹೋದ್ರು ಕೂಡ ನಿಮ್ ತಂದು ಕೊಟ್ರೆ ಸಾಕು ಅಕೌಂಟ್ ಓಪನ್ ಆಗ್ಬಿಡ್ತದೆ. ಇದನ್ನೇ CKYC ಅನ್ನೋದು. ಏನಂದ್ರೆ ಒಂದು ಸ್ಟೋರ್ ಮಾಡಿ ಇಟ್ಟಿರ್ತಾರೆ, ನೀವೆಲ್ಲೋದ್ರು ಕೂಡ ಸರ್ ನಿಮ್ ತಂದು ಕೊಡಿ ಅಂತ ಹೇಳ್ತಾರೆ, ತಂದು ಕೊಟ್ಟಿದ ತಕ್ಷಣ ಅಕೌಂಟ್ ಓಪನ್ ಆಗುತ್ತೆ. ಇದೇ ಸಿಂಪಲ್ ಒಂದು ಅಂದ್ರೆ ಒಂದು ಸಾಮಾನ್ಯ ಭಾಷೆಯಲ್ಲಿ CKYC ಅಂದ್ರೆ. ಅದ್ರ ಹಿಂದೆ ಹೆಂಗ್ ಕೆಲಸ ಆಗುತ್ತೆ ಅದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ಬಟ್ ನಮ್ಗೆ ಜನರಲ್ ಆಗಿ ಏನಂದ್ರೆ ಪ್ರತಿ ಕಡೆ ಹೋದಾಗ ನಾವು ಅಕೌಂಟ್ ಓಪನ್ ಮಾಡಿದ್ರೆ ಪ್ರತಿ ಕಡೆ ಡಾಕ್ಯುಮೆಂಟ್ಸ್ ಕೊಡಬೇಕು. ಅದನ್ನ ತಪ್ಪಿಸೋಕೋಸ್ಕರ ನಾವು ಹೆಬ್ಬೆಟ್ಟು ಹೋಗಿ ಕೊಟ್ಟಾಗ ಅದು ಆಟೋಮೆಟಿಕಲಿ ತಗೊಳುತ್ತೆ. ಇದನ್ನೇ CKYC ಅಂತ ಹೇಳ್ತಾರೆ.